ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಶ್ರೀ ಸೂರ್ಯಾಯ ನಮಃ. ಆತ್ಮೀಯ ವೀಕ್ಷಕರಿಗೆ ನಮ್ಮ ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಇಲ್ಲಿ ನಾನು ಉತ್ತರ ಪದ್ಧತಿಯಲ್ಲಿ ಒಂದು ಕುಂಡಲಿಯನ್ನು ಹಾಕಿದ್ದೇನೆ. ಇದು ಜುಲೈ ತಿಂಗಳಿನಲ್ಲಿ ಯಾವ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿ ಇರುತ್ತೆ ಮತ್ತು ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಬದಲಾವಣೆಯಾಗುತ್ತೆ ಅಂತಂದರೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಈ ಜುಲೈ ತಿಂಗಳಿನಲ್ಲಿ ಹೋಗುತ್ತೆ. ಸೊ ಅದರಿಂದ ಈ ಸಿಂಹರಾಶಿಯವರಿಗೆ ಯಾವ ರೀತಿಯ ಪರಿಣಾಮ ಅಂದ್ಕೊಳ್ಳಿ, ಒಳ್ಳೆಯದು ಇದೆಯೋ ಅಥವಾ ಯಾವುದಾದ್ರೂ ತೊಂದರೆ ಇದೆಯೋ. ಸಪೋಸ್ ತೊಂದರೆ ಇತ್ತು ಅಂತಂದರೆ ಅದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೇಕು, ಇದೆಲ್ಲವನ್ನು ವಿಸ್ತಾರವಾಗಿ ನಾವಿವತ್ತು ನೋಡ್ತೇವೆ. ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ ನಿಮಗೆ ಅನೇಕ ಜ್ಯೋತಿಷ್ಯ ಮತ್ತು ವಾಸ್ತುವಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ನೋಡಿ. ಕುಂಭ ವಿವಾಹಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆ ಇದ್ದರೂ ಕೂಡ ನೀವು ಬಹಳ ಸುಲಭವಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೋದು. ಒಂದು ಮನೆಯ ವಾಸ್ತುವನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಒಂದೇ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ. ಯಾವ್ಯಾವ ಒಂದು ಪ್ರದೇಶ ಯಾವ್ಯಾವ ಭಾಗದಲ್ಲಿ ಇರಬೇಕು, ಇದೆಲ್ಲವನ್ನು ಬಹಳ ಡಿಟೇಲ್ ಆಗಿ ಕೊಟ್ಟಿದ್ದೇನೆ. ಅದನ್ನು ಕೂಡ ನೀವು ತಿಳ್ಕೊಳ್ಳಿ. ನೋಡಿ, ಈಗ ಸಿಂಹರಾಶಿಯವರಿಗೆ ಇಲ್ಲಿ ನಾನು ಎಲ್ಲ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದೆ ಮತ್ತು ಯಾವ್ಯಾವ ರಾಶಿಯಲ್ಲಿದೆ ಅಂತ ಅನ್ನೋದನ್ನು ಕೊಟ್ಟಿದ್ದೇನೆ. ಅದರ ಜೊತೆಗೆ ಒಂದೇ ಗ್ರಹವನ್ನು ಎರಡೆರಡು ಸ್ಥಾನದಲ್ಲಿ ತೋರಿಸಿದ್ದೇನೆ. ಅಂದರೆ ಈ ಸ್ಥಾನದಿಂದ ಈ ಸ್ಥಾನಕ್ಕೆ ಅದು ಚೇಂಜ್ ಆಗುತ್ತೆ ಅಂತ ಅರ್ಥ, ಗೊತ್ತಾಯ್ತಾ? ಸೊ ಹಾಗಾಗಿ ಸಿಂಹರಾಶಿಯ ಅಧಿಪತಿ ಅಂತಂದರೆ ನಾವು ರವಿ ಅಂತ ಹೇಳ್ತೇವೆ. ಯಾಕಂದರೆ ಸಿಂಹರಾಶಿಗೆ ಅಧಿಪತಿಯಾಗಿ ರವಿ ಇರ್ತಾನೆ. ಭಾಳ ತುಂಬ ಒಳ್ಳೆಯ ಗ್ರಹ. ಹಾಗಾಗಿ ಸಿಂಹರಾಶಿಯವರು ಸ್ವಾಭಾವಿಕವಾಗಿಯೇ ಒಂದು ಅಧಿಕಾರ ಸ್ಥಾನದಲ್ಲಿರ್ತಾರೆ. ಮನೆಯಲ್ಲೇ ಇರಲಿ, ಎಲ್ಲಾದರೂ ಇರಲಿ, ಒಂದು ಒಳ್ಳೆಯ ಪೊಸಿಷನ್ನಲ್ಲಿ ಇರಬೇಕು ಅಂತ ಹೇಳಿ ಅಪೇಕ್ಷೆ ಪಡುವವರು ಇರ್ತಾರೆ. ಹಾಗಾಗಿ ಮೊದಲು ನಾವು ರವಿ ಗ್ರಹವನ್ನು ನೋಡಿದಾಗ ನಾನಿಲ್ಲಿ ಕೊಟ್ಟಿದ್ದೇನೆ ನೋಡಿ. ರವಿ ಈ ಜುಲೈ ತಿಂಗಳಿನಲ್ಲಿ ಪೂರ್ವಾರ್ಧ ಅಂತಂದರೆ ಸುಮಾರು 14-15ನೇ ತಾರೀಕಿನವರೆಗೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಹೋಗ್ತಾನೆ ಅಂತ ಅರ್ಥ. ಮಿಥುನ ರಾಶಿಯಲ್ಲಿದ್ದುಕೊಂಡು ಕರ್ಕ ರಾಶಿಗೆ ಬದಲಾವಣೆಯನ್ನು ಹೊಂದುತ್ತಾನೆ. ಸೊ ಈ ಎರಡು ಸ್ಥಾನಗಳಲ್ಲಿ ರವಿಯ ಒಂದು ಪ್ರಭಾವ ಇರುತ್ತೆ. ಅದರಂತೆ ಇನ್ನು ಕುಜ ಈಗ ಮೇಷರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಆತ ವೃಷಭ ರಾಶಿಗೆ ಮುಂದುಗಡೆ ಬರ್ತಾನೆ. ಸೊ ಅದರಂತೆ ಇನ್ನು ನೆಕ್ಸ್ಟ್ ಬುಧ ನೋಡಿದ್ರೆ ನಾವು ಬುಧ ಕೂಡ ವ್ಯಯಸ್ಥಾನದಿಂದ ಲಗ್ನ ಸ್ಥಾನಕ್ಕೆ ಅಂತಂದರೆ ಮೊದಲು ಕರ್ಕ ರಾಶಿಯಲ್ಲಿದ್ದ, ಈಗ ಸಿಂಹರಾಶಿಗೆ ಮುಂದುವರಿತಾನೆ. ಅದರಂತೆ ಗುರು ನೋಡಿ, ಸ್ವಾಭಾವಿಕವಾಗಿ ಇಲ್ಲಿ ಚೇಂಜಸ್ ಏನೂ ಆಗೋದಿಲ್ಲ. ಗುರು ವೃಷಭ ರಾಶಿಯಲ್ಲೇ ಮುಂದುವರಿತಾ ಇದ್ದಾನೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಈಗ ಶುಕ್ರ ಕೂಡ ಇಲ್ಲಿ ಮಿಥುನದಿಂದ ಕರ್ಕಕ್ಕೆ. ಸೊ ಶನಿ ಕುಂಭರಾಶಿಯಲ್ಲಿದ್ದಾನೆ, ಅಂದರೆ ನಿಮಗೆ ಸಪ್ತಮದಲ್ಲಿರ್ತಾನೆ. ರಾಹು ಅಷ್ಟಮ ಸ್ಥಾನದಲ್ಲಿ ಅಂತಂದರೆ ಮೀನ ರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಸೊ ಇದನ್ನು ನೋಡಿದಾಗ ಏನು ನಾವು ಒಂದು ತರ್ಕವನ್ನು ಮಾಡಬಹುದು, ಈ ಫಲಾದೇಶ ಯಾವ ರೀತಿಯಾಗಿರುತ್ತೆ ಅಂತ ಕೇಳಿದ್ರೆ ನೋಡಿ, ಈ ರವಿಯ ಒಂದು ಬದಲಾವಣೆಯಿಂದ ಕೆಲಸ, ಉದ್ಯೋಗ ಮತ್ತು ಅಥವಾ ವ್ಯಾಪಾರ ಅಂತಂದರೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ನಮ್ಮ ಇದರ ಪ್ರಕಾರ 50-50 ಅಂತ ನಾವು ಹೇಳಬಹುದು. ಅಂದರೆ ಈ ಒಂದು ತಿಂಗಳು ವಿಶೇಷವಾಗಿ ನಿಮಗೆ ವಿಶೇಷ ಲಾಭವೂ ಇಲ್ಲ, ವಿಶೇಷ ನಷ್ಟ ಕೂಡ ಇಲ್ಲ. ಯಾಕೆಂದರೆ ಲಾಭಸ್ಥಾನದಿಂದ ವ್ಯಯಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ. ಮೊದಲು ಲಾಭಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ, ನಂತರ ವ್ಯಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಸೊ ಲಾಭ ಮತ್ತು ನಷ್ಟ ಎರಡನ್ನೂ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಹಾಗೇ ಒಂದು ರೀತಿಯಾಗಿ ಮ್ಯಾನೇಜ್ ಮಾಡಿಕೊಂಡು ಹೋಗಿ. ಮೊದಲಿಗೆ ಪೂರ್ವಾರ್ಧದಲ್ಲಿ ಸ್ವಲ್ಪ ಲಾಭವನ್ನು ಕೊಡ್ತಾನೆ, ಆಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಖರ್ಚಿಗೆ ಕಾರಣವಾಗಿರುತ್ತೆ. ಅದ ವಿಷಯದಲ್ಲಿ ಸ್ವಲ್ಪ ಗಮನವನ್ನು ಕೊಟ್ಟರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನಾವು ನೋಡಿದ್ರೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲಿ ಇರೋದಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆಯನ್ನು ಕೂಡ ನೀವು ಹೊಂದುತ್ತೀರಾ. ವಿಶೇಷವಾಗಿ ಗುರು ದಶಮದಲ್ಲಿ ಇರ್ತಾನೆ. ನಿಮಗೆ ವಿಶೇಷವಾಗಿ ಗುರುಬಲ ಇಲ್ಲ ಅಂತಂದರೂ ಕೂಡ, ಗುರುಬಲ ಇಲ್ಲದೆಯೂ ಕೂಡ ಇಲ್ಲ, ಮಧ್ಯಮ ಕಾಲಾವಧಿ ಅಂತ ನಾವು ಇದನ್ನು ಹೇಳ್ಬೋದು. ಗುರುಬಲ ಪರವಾಗಿಲ್ಲ,
ಇನ್ನು ಮುಂದಿನ ವರ್ಷ ನಿಮಗೆ ಏಕಾದಶ ಸ್ಥಾನದಲ್ಲಿ ಮುಂದುವರಿಯೋದರಿಂದ ಸೊ ವಿಶೇಷವಾಗಿ ನಿಮಗೆ ಗುರುಬಲ ಬರುತ್ತೆ ಗುರುವಿನಿಂದ. ಸೊ ಧನಸ್ಥಾನದಲ್ಲೂ ಕೂಡ ವಿಚಾರವನ್ನು ನಾವು ಮಾಡಿದಾಗ ಧನದಲ್ಲೂ ಕೂಡ ಧನಾಧಿಪತಿ ಬುಧ ಇದ್ದು ಆತ ವ್ಯಯಸ್ಥಾನ ಮತ್ತು ಲಗ್ನಸ್ಥಾನಕ್ಕೆ ಬರೋದರಿಂದ ಧನ ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಲಿ ಕೂಡ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ನಿಮಗೆ ಮುಂದುವರಿಯುತ್ತೆ. ಸ್ವಲ್ಪ ಸಪ್ತಮದಲ್ಲಿ ಶನಿ ಇರೋದರಿಂದ ನೋಡಿ ದಾಂಪತ್ಯ ಜೀವನಕ್ಕೆ ಒಂದಷ್ಟು ಮಟ್ಟಿನ ತೊಂದರೆ ಆಗುವ ಸಾಧ್ಯತೆ, ಅನಾವಶ್ಯಕವಾದಂಥ ಕಲಹ ದಂಪತಿಗಳ ಮಧ್ಯೆ, ವಿರಸ ಅಂತಂದರೆ ಮಾತಿಗೆ ಮಾತು ಬೆಳೆಯುವಂಥ ಸಾಧ್ಯತೆ, ಇದರ ಕಡೆಗೆ ಗಮನ ಹರಿಸಿ ಮಾತು ಬೆಳೆಯದಂತೆ ನೋಡಿಕೊಳ್ಳಿ. ಶನಿಯ ಉಪದ್ರವವನ್ನು ಕಡಿಮೆ ಮಾಡಿಕೊಳ್ಬೇಕು, ಅಂದರೆ ಶನಿಯ ಪೀಡೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಶನಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಆ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರ ಮಾಡಿದ್ದಾದರೆ ವಿವಾಹ ಯೋಗ ಇನ್ನೂ ಕೂಡ ಅಷ್ಟು ಬೇಗ ಬರೋದಿಲ್ಲ. ಸ್ವಲ್ಪ ಶನಿಯಿಂದ ವಿಳಂಬವಾಗುವಂಥ ಸಾಧ್ಯತೆ 2025ರಲ್ಲಿ ಖಂಡಿತವಾಗಿಯೂ ನಿಮಗೆ ವಿವಾಹ ಯೋಗ ಮುಂದುವರಿಯುತ್ತೆ. ವಿದ್ಯಾಸ್ಥಾನ ಪರವಾಗಿಲ್ಲ. ಯಾವುದೇ ಹೊಸ ವಿಷಯ ಅಂತಂದರೆ ಏನಾದರೂ ಖರೀದಿ ವ್ಯವಹಾರ ಇತ್ತು ಅಂತಂದರೆ ಬಹಳ ವಿಚಾರ ಮಾಡಿ ಮುಂದುವರಿರಿ. ಒಂದಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಿ. ಹಾಗಾಯಿತು ಅಂತಂದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಈ ಒಂದು ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶನಿಯ ಮತ್ತು ರಾಹುವಿನ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ. ಶನಿ ಸ್ತೋತ್ರ ಹೇಳ್ಕೊಳ್ಳಿ, ರಾಹು ಮಂತ್ರವನ್ನು ಹೇಳ್ಕೊಳ್ಳಿ, ಗೊತ್ತಾಯ್ತಾ? ಸೊ ಹಾಗಾಯಿತು ಅಂತಂದರೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಅಥವಾ ಯಾವುದಾದ್ರೂ ಋಣಬಾಧೆ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಒಂದು ತೊಂದರೆ ಹೇಳಿದ್ನಲ್ಲ ನಾನು, ಅದು ಕೂಡ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಈ ಕಾಲಾವಧಿ ನಿಮಗೆ ಚೆನ್ನಾಗಿದೆ ಅಂತ ನಾವು ತಿಳ್ಕೊಳ್ಬೋದು.